ಈ ಸ್ತ್ರೀ ಪುರುಷರ ನಡುವಿನ ಒಂದು ರತಿ ಅನ್ನೋ ಅರ್ಥದಲ್ಲಿ ಕೆಲವು ವಿಶಿಷ್ಟ ಶಬ್ದಗಳು ಬಳಕೆಯಲ್ಲಿವೆ. ನಮಗೆ ಈಗಾಗಲೇ ಗೊತ್ತಿರುವಂತೆ ರತಿ, ರಮತೆ ಅಂತ. ಇದಕ್ಕೆ ಸಂತೋಷ ಪಡುವಂತ ಕೂಡ ಒಂದು ಪ್ರತ್ಯೇಕ ಅರ್ಥವೂ ಇದೆ. ಅದಲ್ಲದೆ ಸ್ತ್ರೀ ಪುರುಷರ ನಡುವಿನ ರತಿ ಅಂತ ಕೂಡ ಅರ್ಥ ಇದೆ. ಅದಲ್ಲದೆ ಸಂಕ್ರೀಡತೆ, ಇತ್ಯುಪಸರ್ಗ ಪೂರ್ವಕ ಕ್ರೀಡಧಾತು, ಸಂಕ್ರೀಡತೆ, ಸಂಕ್ರೀಡಮಾನಸ್ಯ, ಈ ಪ್ರಯೋಗಗಳು ಕೂಡ ಕಾಣಿಸ್ತವೆ. ಅಲ್ಲಿ ಈ ಕ್ರೀಡಧಾತು ಕೂಡ ರಮಧಾತುವಿನಂತೆ ಬೇರೆ ಆಟಗಳು ಸ್ತ್ರೀ ಪುರುಷರ ನಡುವಿನ ಸಂಬಂಧವಲ್ಲದೆ ಬೇರೆ ಸಂತೋಷಗಳು ಅನ್ನೋ ಅರ್ಥದಲ್ಲೂ ಬಳಕೆಯಲ್ಲಿವೆ. ಆದರೂ ಇದು ಒಂದು ಸಂಬಂಧ ಉಪಸರ್ಗ ಬಂದಿದ್ದರಿಂದ ಈ ಅರ್ಥ ಬರ್ತದೆ ಅಂತ ತಿಳ್ಕೊಳ್ಬಹುದು. ಮತ್ತೆ ಭುಜಧಾತು, ಅದಕ್ಕೂ ಕೂಡ ಸಮ್ ಅನ್ನುವ ಉಪಸರ್ಗ ಬಂದಾಗ, ಸಂಭೋಗ ಅಂತ ಹೀಗೆ ಅರ್ಥ ಬಂದಾಗ ಅದು ಒಂದು ಶಬ್ದ ನಮಗೆ ಅನೇಕ ಕಡೆ ಕಂಡು ಬರ್ತದೆ. ಮತ್ತೊಂದು ಶಬ್ದ ಹರಿವಂಶದಲ್ಲಿ ಹೀಗೆ ಪ್ರಯುಕ್ತ ಆಗಿದೆ. ಭವಿಷ್ಯ ಪರ್ವದ 5ನೇ ಅಧ್ಯಾಯ 14ನೇ ಶ್ರೀ ಬಹುವಸಹ ಅಂತ. ಅವನು ಅವಳ ಜೊತೆ ಮಿಶ್ರಣಾದ ಅಂತ ಹೀಗೆ ಪ್ರಯೋಗ ಇದೆ. ಈ ಜನಮೇಜಯನ ಪತ್ನಿ ಉಪಷ್ಟಮ ಅಂತ, ಅವಳಲ್ಲಿ ಇಂದ್ರ ಅವಳ ಜೊತೆಗೆ ಮಿಶ್ರಣ ಆದ ಅಂತ ಹೀಗೆ ಪ್ರಯೋಗ ಇದೆ. ಈಗ ಮಿಶ್ರ ಅನ್ನೋ ಶಬ್ದವನ್ನು ಪ್ರತ್ಯೇಕವಾಗಿ ತೆಗೆದು ನೋಡಿದ್ರೆ ಮಿಶ್ರಣ ಮಾಡು, ಕೂಡಿಸು ಅಂತ ಹೀಗೆ ಅರ್ಥ ಆಗ್ತದೆ. ವ್ಯಮಿಶ್ರಯತ್, ಮಿಶ್ರಯತಿ ಹೀಗೆಲ್ಲ ಪ್ರಯೋಗ ಮಾಡಿದರೆ, ವಿಮಿಶ್ರಾಣಿ ವ್ಯಮಿಶ್ರಯತ್ ಎಲ್ಲವನ್ನು ಬೆರಕೆ ಮಾಡಿದ ಅಂತ ಹೀಗೆ ಅರ್ಥ ಕಾಣಿಸ್ತದೆ. ಇಲ್ಲಿ ಈ ಮಿಶ್ರೀ ಬಹುವ ಅಂದ್ರೆ ಬೆರಕೆ ಮಾಡಿದನಂತಲ್ಲ, ತಾನೇ ಬೆರಕೆಗೊಂಡನು, ಕೂಡಿದನು ಅಂತ ಅರ್ಥ. ಕನ್ನಡದಲ್ಲಿ ಅವನು ಕೂಡುವುದು ಅಂತ ಹೇಳ್ತಾರಲ್ಲ ನೋಡಿ, ಕೂಡುವುದು ಅಂದ್ರೆ ಒಂದು ಜಾಗದಲ್ಲಿ ಸಿಟ್ ಅದಲ್ಲ, ಗಂಡು ಹೆಣ್ಣನ್ನು, ಹೆಣ್ಣು ಗಂಡನ್ನು ಕೂಡುವುದು ಅನ್ನೋ ಅರ್ಥದಲ್ಲಿ ಆ ಮಿಶ್ರೀ ಭವತಿ ಅಂತ ಪ್ರಯೋಗ ಇದೆ. ಇಂಥ ಪ್ರಯೋಗ ನಾನು ಬೇರೆ ಕಡೆಯಲ್ಲಿ ಕೇಳಲಿಲ್ಲ. ಹೀಗೆ ಬೇರೆ ಕಡೆ ಮಿಶ್ರಯತಿ, ವ್ಯಮಿಶ್ರಯತಿ ಹೀಗೆಲ್ಲ ಪ್ರಯೋಗ ಮಾಡಿದ್ರೆ ಜೋಡಿಸುತ್ತಾನೆ, ಕೂಡಿಸುತ್ತಾನೆ ಅಂತ ಅರ್ಥ, ಬೆರಕೆ ಮಾಡ್ತಾನೆ ಅಂತ ಅರ್ಥ. ಇಲ್ಲಿ ತಾನೇ ಕೂಡ್ತಾನೆ ಅಂತ ಅರ್ಥ. ಇಂಥದೊಂದು ಅಪರೂಪದ ಪ್ರಯೋಗ ಅದು. ಅದು ಬಿಟ್ರೆ ಇವೆಲ್ಲವೂ ನಿರ್ದಿಷ್ಟವಾಗಿ ಸ್ತ್ರೀ ಪುರುಷರ ನಡುವೆ ಸಂಬಂಧವನ್ನು ಹೇಳೋದಿಲ್ಲ. ಈ ಸಮ್ಮಿತ್ಯುಪಸರ್ಗ ಪೂರ್ವಕ ಭುಜಧಾತು, ಕ್ರೀಡಧಾತು, ರಮಧಾತು ಇವ್ಯಾವುದೂ ಕೂಡ. ಹಾಗೆ ಮಿಥಧಾತು ಒಂದಿದೆ. ಮಿಥುನ ಅಂತ ಶಬ್ದ ನಾವು ನೋಡಿರ್ತೇವೆ. ಆ ಮಿಥುನ ಅಂತ ಶಬ್ದ ಹುಟ್ಟಿದ್ದು ಮಿಥ ಮೇಧಾ ಸಂಗಮ ಹಿಂಸನಯೋಹ ಅಂತ ಒಂದು ಧಾತುವಿನಿಂದ. ಈಗ ಅದು ಮೇಧ ಮತ್ತು ಹಿಂಸನ ಅನ್ನೋ ಅರ್ಥದಲ್ಲಿ ಪ್ರಯೋಗ ಇದೆ, ಮೇಥತಿ ಅಂತ ಹೀಗೆ. ಆದ್ರೆ ಪ್ರಾಚೀನ ಕಾಲದಲ್ಲಿ ಮಿಥ ಅನ್ನೋ ಈ ಧಾತುವಿಗೆ ಸ್ತ್ರೀ ಪುರುಷರು ಜೊತೆಗಿರುವುದು ಅನ್ನೋ ಅರ್ಥ ಇರ್ತೇನೋ. ಜೊತೆಗಿರುವುದು ಅಂತಂದ್ರೆ ಅವ್ರ ನಡುವಿನ ಆಪ್ತ ಕ್ಷಣಗಳೇ ಆಗಬೇಕಾಗಿಲ್ಲ, ಜೊತೆಗಿರುವುದು ಅಂತ ಇಷ್ಟೇ ಅರ್ಥ. ಸ್ತ್ರೀ ಪುರುಷರ ಮಿಥುನ, ಜೊತೆ ಲಕ್ಷ್ಮೀನಾರಾಯಣರ ಜೊತೆ, ಜೋಡು, ಕೂತ್ಕೊಂಡು ಮಾತಾಡ್ತಾ ಇರುವವರು, ಒಂದು ಜಾಗದಲ್ಲಿ ಕೂತಿರುವವರು, ಹೀಗೆಲ್ಲ ಅರ್ಥವೂ ಕೂಡ ಮಿಥತಿ ಅನ್ನೋದಕ್ಕೆ ಇರ್ತೇನೋ. ಮತ್ತದು ನಿರ್ದಿಷ್ಟವಾಗಿ ಸ್ತ್ರೀ ಪುರುಷರ ನಡುವಿನ ಜೊತೆಯೇ ಆಗಿರಬೇಕು. ಬೇರೆ ಯಾರು ಅಣ್ಣ ತಮ್ಮಂದ್ರು ಮತ್ತೆ ಯಾರು ಸ್ನೇಹಿತರು ಅವರ ಜೊತೆಗೆ ಮಿಥುನ ಅಂತ ಹೇಳೋದಿಲ್ಲ. ಸ್ತ್ರೀ ಪುರುಷರ ನಡುವಿನ ಜೊತೆಗೆ ಅವ್ರು ಪೂಜೆನೇ ಮಾಡ್ಲಿ, ಕೂತ್ಕೊಂಡು ಮಾತೇ ಆಡ್ಲಿ, ಓದ್ಲಿ, ಏನೇ ಮಾಡ್ಲಿ, ಅದಕ್ಕೆ ಮಿಥತಿ ಅಲ್ಲ ಮೇಥತಿ, ಮೇಥತೆ ಅಂತ ಎರಡು ತರ ಪ್ರಯೋಗ ಇದೆ. ಹೀಗೆ ಅದೊಂದು ಧಾತು, ಅದರ ಮೂಲಕ ಹುಟ್ಟಿದ ಶಬ್ದವೇ ಮಿಥುನ ಅನ್ನೋದು. ಹೀಗೆ ಮಿಥ ಧಾತುವಿಗೆ ಪ್ರಾಚೀನ ಕಾಲದಲ್ಲಿ ಮಿಥ ಸ್ತ್ರೀ ಪುರುಷ ಸಂಯೋಗೆ ಅಥವಾ ಸ್ತ್ರೀ ಪುರುಷ ಭಾವೆ ಹೀಗೇನಾದ್ರು ನಿರ್ದಿಷ್ಟವಾಗಿ ಅವರ ನಡುವಿನ ರತಿಯೇ ಆಗ್ಬೇಕಾಗಿಲ್ಲ, ಅವ್ರ ಜೊತೆಗಿರುವುದು ಅನ್ನೋ ಅರ್ಥವು ಕೂಡ ಇತ್ತೇನೋ. ಈಗ ಅದು ಕಾಣ್ತಾ ಇಲ್ಲ ಅಂತ ನನಗೆ ಕಾಣಿಸ್ತದೆ. ನೀವು ಅದೆಲ್ಲಾದ್ರೂ ಕಂಡು ಬಂದ್ರೆ ಅರ್ಥವನ್ನು ಹೇಳಿ ಅಂತ ಒಂದು ಬೇರೆ ಕಡೆ ಪ್ರಯೋಗ. ಮೈಥುನಾಯ ಉಪಚಕ್ರಮೆ ಅಂತ ಪ್ರಯೋಗ ಕಾಣಿಸ್ತದೆ. ಅಲ್ಲಿ ನಿರ್ದಿಷ್ಟವಾಗಿ ನಡುವಿನ ರತಿಗೆ ಅವರಿಬ್ಬರು, ಅವನು ಅವಳ ಜೊತೆಗೆ ರತಿಗೆ ಮೊದಲಿಟ್ಟ, ರತಿಗೆ ತೊಡಗಿದ ಅಂತಾನೆ ಅರ್ಥ. ಆದ್ರೂ ಮಿಥುನ ಅನ್ನೋದಕ್ಕೆ ಜೊತೆಗಿರುವುದು ಅಂತ ಕೂಡ ಸಾಮಾನ್ಯವಾದ ಅರ್ಥ ಇದೆ ಅಂತ ಇದು ಕಾಣಿಸ್ತದೆ. ನಿರ್ದಿಷ್ಟವಾಗಿ ಮೈಥುನವನ್ನೇ ಹೇಳುವಂತಹ ಶಬ್ದ ಅಂತಂದ್ರೆ ಯಭ ಮೈಥುನೆ ಅಂತ ಮತ್ತೊಂದು ಧಾತು ಇದೆ. ಅದು ಯಭ ಅನ್ನುವ
ಅಪರೂಪದ ಪ್ರಯೋಗ. ಎಲ್ಲೋ ಉಪನಿಷತ್ನಲ್ಲಿ ಒಂದೆರಡು ಕಡೆ ಅದು ಕಾಣ್ತದೆ ಹೊರತು ಬೇರೆ ಕಡೆ ಅದೆಲ್ಲಿ ಕಾಣಿಸೋದಿಲ್ಲ. ಈಗದು ಪರಸ್ಮೈಪದವಾಗಿ ಅದು ಕಾಣಿಸ್ತದೆ. ಎಲ್ಲವೂ ಕೂಡ ರುದು ಧಾತುವಿನಂತೆ. ರೋದಿತಿ ಅಂತ ಹೀಗೇನು ಶಬ್ದ ಇದೆ, ಹಾಗೆ ಯಭತಿ, ಯಯಾಭ, ಹೀಗೆ ಅದು ಅದರ ಪ್ರಯೋಗ. ಅದಕ್ಕೆ ಮಾತ್ರ ನಿರ್ದಿಷ್ಟವಾದ ಸ್ತ್ರೀ ಪುರುಷರ ನಡುವಿನ ಇಂಟರ್ ಕೋರ್ಸ್ ಅಂತಾನೆ ಅರ್ಥ ಇದೆ. ಹೀಗೆ ಅದೊಂದೇ ನಿರ್ದಿಷ್ಟವಾದ ಅರ್ಥವನ್ನು ಕೊಡುವಂತಹ ಶಬ್ದ ಅದೊಂದೇ. ಉಳಿದಿದ್ದೆಲ್ಲವೂ ಸಮ್ಮಿಶ್ರ ಅರ್ಥಗಳನ್ನು ಕೊಡುವಂತಹ ಶಬ್ದಗಳು.